ನಮ್ಮ ಸರ್ಕಾರದ 1,000 ದಿನಗಳು ನಾವು ತುಂಬ್ತೀವಿ. ಆ ಹಿನ್ನೆಲೆಯಲ್ಲಿ 13 ತಾರೀಕು ಹಾವೇರಿಯ ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ ನಾವು ಕೂಡ ಹಮ್ಮಿಕೊಂಡಿದ್ದೀವಿ. ಇದರ ಮುಂಚೆ ಹಾಸ್ಪಿಟಲ್ ಕೂಡ ಕಾರ್ಯಕ್ರಮ ಆಗಿತ್ತು. 13ರಲ್ಲಿ ಹಾವೇರಿ ಕೂಡ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ 1 ಲಕ್ಷ ಪಟ್ಟವನ್ನು ಕೊಡುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ಅವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಗಳು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ನಾಯಕರು ಎಲ್ಲ ರಾಜ್ಯ ನಾಯಕರು ಎಲ್ಲದರಲ್ಲಿ ಭಾಗಿಯಾಗ್ತಾರೆ. ಇಡೀ ಸರ್ಕಾರದ ಎಲ್ಲ ಶಾಸಕರು ಮಂತ್ರಿಗಳು ಅದರಲ್ಲಿ ಭಾಗಿಯಾಗ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಬೆಂಬಲ ಕೊಡ್ತೀವಿ. ಅದ್ರ ಮೂಲಕ ಆ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣ ಆಗಿರಬೇಕು ಅಂತ ಹೇಳಿದ್ರೆ ಅದು ಸರ್ಕಾರದ ಕಾರ್ಯಕ್ರಮ, ಅದು ಪಕ್ಷದ ಕಾರ್ಯಕ್ರಮ ಅಲ್ಲ. 1 ಲಕ್ಷ ಫಲಾನುಭವಿಗಳಿಗೆ ಪಟ್ಟ ಕೊಡುವಂಥ ದೊಡ್ಡ ಒಂದು ಕಾರ್ಯಕ್ರಮ ಅವತ್ತು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದ ಕರ್ತವ್ಯ. ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಅದರ ಮೂಲಕ ಎಲ್ಲ ಜನಾಂಗದವರಿಗೆ ನಾವು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಮಾತನ್ನು ಹೇಳಲು ಬಯಸ್ತೇನೆ.